ಇನ್ನು ಬೆಂಗಳೂರಿನಲ್ಲಿ ಗುಂಡಿ ರಾಜಕೀಯ ತುಂಬಾ ಜೋರಾಗಿ ನಡೀತಾ ಇದೆ. ಅತ್ತ ವಿಪಕ್ಷ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಈ ಗುಂಡಿ ವಿಚಾರವನ್ನೇ ಮುಂದಿಟ್ಟು ಹರಿಯಾಯ್ತಾ ಇದ್ದಾರೆ. ಇದರ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ನಾವೆಷ್ಟು ಗುಂಡಿ ಮುಚ್ಚಿದ್ದೀವಿ, ಜೊತೆಗೆ ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ಆಗಿದೆ ಅನ್ನೋದರ ವಿವರವನ್ನು ಮತ್ತೆ ಸಾರ್ವಜನಿಕವಾಗಿ ಹೇಳ್ತಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ TV9 ಮಾಡ್ತಾ ಇರುವಂಥ ವಿಶೇಷವಾದಂಥ ಅಭಿಯಾನ ಏನ್ ರೋಡ್ ಗುರು ಅದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸದ್ಯ ನಾನೀಗ ರಾಜಧಾನಿಯ ಎಂಟ್ರಿಯಲ್ಲೇ ಇರುವಂತಹ ನಾಯಂಡಹಳ್ಳಿ ಜಂಕ್ಷನ್ ನಲ್ಲಿದ್ದೀನಿ. ಈ ಒಂದು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗುವಂತ ಜಾಗಗಳಲ್ಲಿ ಸಾಕಷ್ಟು ಗುಂಡಿಯ ಸಮಸ್ಯೆ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೆರಿಕಾಗ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದ್ರೂ ಬಿಟ್ಟಿದೆಯಾ ನೋಡ್ಕೊಂಬನ್ನಿ. ಆತ ತುರುಗ್ ಮಾಡಕ್ಕಾಗಲ್ಲ, ಬಿಜೆಪಿ ಅವ್ರು ಮಾಡೋಲ್ಲ, ಹಂಗ್ ಮಾಡಕ್ಕಾಗಲ್ಲ. ಪಾಪ ಸರ್ಕಾರ ಇದ್ದಾಗ ಮುಚ್ಚಲಿಲ್ಲ, ಈಗ್ಲಾರು ಮುಚ್ತಾ ಇದ್ದಾನೆ. ಏನ್ ರೋಡ್ ಗುರು, ಇದು TV9 ನ ನಿರಂತರ ಅಭಿಯಾನ. ಬೆಂಗಳೂರಿನ ರಸ್ತೆಗಳ ವ್ಯವಸ್ಥೆಯ ಬಗ್ಗೆ TV9 ವ್ಯವಸ್ಥೆಯನ್ನ ಎಚ್ಚರಿಸುವ ಕೆಲಸ ಮಾಡುತ್ತಲೇ ಬರುತ್ತಿದೆ. ಇವತ್ತು ಕೂಡ ನಾಯಂಡಹಳ್ಳಿ ಜಂಕ್ಷನ್ ಸುತ್ತಮುತ್ತ ರಿಯಾಲಿಟಿ ಚೆಕ್ಗಳಿದಿದೆ. ಇಲ್ಲಿ ಗುಂಡಿ ಬಿದ್ದ ರಸ್ತೆಗೆ ಟಾರ್ ಹಾಕದೆ GBA ನಿರ್ಲಕ್ಷ್ಯ ವಹಿಸಿರೋದು ಬಯಲಾಗಿದೆ. ನಾಯಂಡಹಳ್ಳಿ ಜಂಕ್ಷನ್ ನಲ್ಲಿದ್ದೀನಿ. ಇಲ್ಲಿ ಗಮನಿಸ್ತೀರಾ ಈ ಒಂದು ರಸ್ತೆಯ ಸ್ಥಿತಿ ಯಾವ ರೀತಿ ಇದೆ ಅಂತ. ಯಾಕಂದ್ರೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಹಳ್ಳ ದಿಣ್ಣೆಗಳಿಂದ ಕೂಡಿರುವಂಥದ್ದು, ಜೊತೆಗೆ ಗುಂಡಿಗಳಿಂದ ತುಂಬಿದೆ. ಆ ಒಂದು ಗುಂಡಿಗಳಿಗೆ ಮಣ್ಣನ್ನು ಸುರಿದು ಸೈಲೆಂಟ್ ಆಗಿದ್ದಾರೆ. ಆದರೆ ಆ ಒಂದು ಗುಂಡಿಗಳಿಗೆ ತೇಪೆ ಹಚ್ಚುವ ಕೆಲಸವನ್ನ ಮಾಡಿಲ್ಲ. ಹೀಗೆ TV9 ಮಾಡ್ತಿರುವ ಅಭಿಯಾನಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೋಡಿ, TV9 ಅಭಿಯಾನ ಮಾಡಿದ್ರಿ, ಬಹಳ ಸಂತೋಷ. ಸರ್ಕಾರಕ್ಕೆ ಎಚ್ಚರಿಕೆ ವಹಿಸಕ್ ಕೇಳಿದಿರಿ, ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನೇ ಎಲ್ಲರಿಗೂ ಆಹ್ವಾನ ಮಾಡಿದ್ದೆ. ಇನ್ನು BY ವಿಜಯೇಂದ್ರ ರಸ್ತೆ ಗುಂಡಿಗಳ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಕಾಣ್ತಿಲ್ಲ, ಬರೀ ಗುಂಡಿಗಳೇ ಕಾಣ್ತಿವೆ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಗುಂಡಿಗಳೇ ಎಲ್ಲ ಕಡೆ ಕಾಣ್ತಾ ಇರ್ತಕ್ಕಂಥದ್ದು, ರಸ್ತೆ ಕಾಣ್ತಾನೆ ಇಲ್ಲ. ರಸ್ತೆಗಳಲ್ಲಿರುವಂತಹ ಗುಂಡಿಗಳಿಗೆ ಮುಕ್ತಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆತ ತುರುಗ್ ಮಾಡಕ್ಕಾಗಲ್ಲ. ಒಂದು ಗುಂಡಿ ಅಂತ ಅಂದ್ರೆ ಕ್ಲೀನ್ ಆಗಿ ಒಂದಷ್ಟು ಕಟ್ ಮಾಡಬೇಕು, ಅಲ್ಲೆಲ್ಲ ಡಂಪ್ ಎಲ್ಲ ತೆಗಿಬೇಕು. ಈಗ ನೆನ್ನೆ ಬಿಜೆಪಿ ಅವ್ರು ಮಾಡೋಲ್ಲ, ಹಂಗ್ ಮಾಡಕ್ಕಾಗಲ್ಲ. ಈ ನಡುವೆ ನಿನ್ನೆ ಬಿಜೆಪಿ ನಾಯಕರು ಸಾಂಕೇತಿಕವಾಗಿ ಗುಂಡಿ ಮುಚ್ಚಿ ಪ್ರತಿಭಟಿಸಿದ್ರು. ಈ ನಡೆಗೆ ಸಿಎಂ ಗರಂ ಆಗಿದ್ದಾರೆ. ಪಾಪ ಸರ್ಕಾರ ಇದ್ದಾಗ ಮುಚ್ಚಲಿಲ್ಲ, ಈಗ್ಲಾರು ಮುಚ್ತಾ ಇದ್ದಾನೆ. ಸರ್ಕಾರ ಇದ್ದಾಗ ಮುಚ್ಚಲಿಲ್ಲ, ಅವ್ರ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ. ಇನ್ನು ಸಿಎಂ ಸಿದ್ದರಾಮಯ್ಯ ಕೆಲ ದಿನಗಳ ಹಿಂದೆ ವಿಪ್ರೋ ಸಂಸ್ಥೆಗೆ ಮನವಿಯೊಂದನ್ನ ಮಾಡಿದ್ರು. ಪೀಕ್ ಅವರ್ ನಲ್ಲಿ ವಿಪ್ರೋದೊಳಗೆ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಕೇಳಿದ್ರು. ಈ ಮನವಿಯನ್ನ ವಿಪ್ರೋ ತಿರಸ್ಕರಿಸಿದೆ. ನಮ್ಮ ಕ್ಯಾಂಪಸ್ ಸಾರ್ವಜನಿಕ ರಸ್ತೆಗಾಗಿ ತೆರೆದಿಡಲು ಸಾಧ್ಯವಿಲ್ಲ ಅಂತ ಅಜಿಂ ಪ್ರೇಮ್ಜಿ ಹೇಳಿದ್ದಾರೆ. ಈರಣ್ಣ ಬಸವ, TV9 ಬೆಂಗಳೂರು.